ದಿಕ್ಕಿಗೆ ಪ್ರಯಾಣ ಮಾಡ್ತಾ ಇರ್ತಾನೆ ಹಿಂದಿನ ದಿವಸ. ಅಂದರೆ ಅವನು ಇವತ್ತು ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡ್ತಾ ಇರುವಾಗ ಸ್ವಲ್ಪ ಪ್ರಖರತೆ ಜಾಸ್ತಿ ಆಯ್ತಂದರೆ ಸೂರ್ಯನ ಬಿಸಿಲು ತಾಪಮಾನ ಜಾಸ್ತಿ ಆಗುತ್ತೆ. ಗೊತ್ತಾಗುತ್ತಲ್ಲ ಇನ್ಮೇಲೆ ಎಷ್ಟು ಬಿಸಿಲಿರುತ್ತೆ, ಇಷ್ಟು ದಿವಸ ಸ್ವಲ್ಪ ಚಳಿ ಇರುತ್ತೆ. ಸೂರ್ಯ ಹುಡ್ತಾ ಇರಬೇಕಾದ್ರೇ ಸೂರ್ಯ ಭಗವಂತ ತುಂಬ ಇರುತ್ತೆ ಹೇಳೋದು. ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಸೂರ್ಯ 7 ಕುದುರೆ ಮೇಲೆ ಬರೋದು, ಅಂದರೆ 7 ಕಲ್ಲರ್ಗಳು, 7 ಚಕ್ರಗಳು, ನಮ್ಮ ಶರೀರದಲ್ಲಿರೋ ಚಕ್ರಗಳನ್ನು ಇಂಡಿಕೇಶನ್ ಮಾಡುತ್ತೆ. 7 ವಾರಗಳು, ಈ ಥರ ತುಂಬ ಇದೆ ಹೇಳೋದು. ಸಂಕ್ಷಿಪ್ತವಾಗಿ ಮಾತ್ರ ಹೇಳ್ತಾ ಇದ್ದೀನಿ ಸೂರ್ಯ ಭಗವಾನ್ ಬಗ್ಗೆ. ರಥಸಪ್ತಮಿಯ ದಿವಸ ಅವನು ದಿಕ್ಕನ್ನು ಬದಲಾಯಿಸಿ ಹೊರಟಾಗ ಅವನು ಪ್ರಖರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಅವನು ಮೇಲಕ್ಕೆ ಬರ್ತಾ ಇರೋಗ್ಲೇ ಸೂರ್ಯದೇವನ ಇಲ್ಲ ಅಂತಂದರೆ ನಮಗೆ ಕಲ್ಪನೆ ಮಾಡ್ಕೊಳಕ್ಕೂ ಆಗೋದಿಲ್ಲ. ಹೇಗಿರುತ್ತೆ ನಮ್ಮ ಪ್ರಪಂಚ, ಹೇಗಿರುತ್ತೆ, ನಾವು ಹೇಗಿರ್ತೀವಿ ಅಂತ. ಅವನು ಹುಡ್ತಾ ಇದ್ದಾಗಲೇ ಹಕ್ಕಿ, ನಾವು ಮಲಗಿದ್ರು ಪರವಾಗಿಲ್ಲ, ಹಕ್ಕಿಗಳು ಚಿಲಿಪಿಲಿಗನ್ನು ಮಾಡ್ತಿರ್ತವೆ, ಮತ್ತು ಪಶು ಪಕ್ಷಿಗಳೆಲ್ಲ ಕೂಗ್ತಾ ಇರ್ತವೆ. ಅದೆಲ್ಲ ನೋಡಿಕೊಂಡು ನಾವು ಸೂರ್ಯ ಹುಡ್ತಾ ಇದ್ದಾನೆ, ಎದ್ದೇಳಬೇಕು, ನಮ್ಮ ಆ್ಯಕ್ಟಿವಿಟೀಸ್ನಲ್ಲಿ ನಮ್ಮ ಆ್ಯಕ್ಟಿವಿಟೀಸ್ನಲ್ಲಿ ನಾವು ಭಾಗವಹಿಸಬೇಕು. ಬೆಳಗ್ಗೆ ಎದ್ದು ನಾವು ಯಾವ ರೀತಿ ಇದು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗ್ತೇವೆ. ಅಂದರೆ ಈಗ ಮಲಗೆ ಇರ್ತೀವಿ ನಾವು, ಆ ಸೂರ್ಯ ಉದಯ ಆಗ್ತಿರ್ಬೇಕಾದ್ರೆ ಅವೆಲ್ಲ ಶಬ್ದ ಮಾಡ್ತಿರ್ಬೇಕಾದ್ರೆ ನಮ್ಗೆ ಎದ್ದೇಳಬೇಕು. ನಮ್ದು ಏನಿದೆ ಆ್ಯಕ್ಟಿವಿಟೀಸ್ ಡೈಲಿ, ನಾವು ಸ್ಕೂಲ್ಗೆ ಹೋಗೋದಾಗಲಿ, ಮಕ್ಳುಗಳು, ನಾವು ಅಡುಗೆ ಮಾಡೋದಾಗಲಿ, ಆಫೀಸ್ಗೆ ಹೋಗೋದಾಗಲಿ ಎಲ್ಲ ಮಾಡ್ಕೋಬೇಕು ಅಂತಂದರೆ ನಮಗೆ ಮನಸ್ಸು ಬರೋದೇ ಸೂರ್ಯ ಹುಟ್ಟುತ್ತಾ ಇರುವಾಗಲೇ ನಮಗೆ ಮನಸ್ಸು ಬರೋದು. ಸೂರ್ಯ ಹುಟ್ಟಲಿಲ್ಲ ಅಂತಂದರೆ ನಾವು ಮಲಗೆ ಇರ್ತೀವಿ. ಬೆಳಗ್ಗೆ ಹೇಗೆ ನಾವು ಆ್ಯಕ್ಟಿವ್ ಆಗಿರ್ತೀವೋ ಸೂರ್ಯ ಮೇಲಕ್ಕೆ ಬರ್ತಾ 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 ಇನ್ನೂ ಆ್ಯಕ್ಟಿವ್ ಆಗ್ತಾ ಹೋಗ್ತೀವಿ. ಸೂರ್ಯ ಮುಳುಗ್ತಾ ಮುಗ್ತಾ ನಾವು ಸ್ವಲ್ಪ ಟಯರ್ಡ್ ಆಗ್ತಾ ಹೋಗ್ತೀವಿ. ಅಂದರೆ ಅದ್ರ ಜೊತೆಗೆ ನಾವು ಸೂರ್ಯನ ಜೊತೆಗೆ ಪ್ರಯಾಣ ಮಾಡ್ತಾ ಇರ್ತೀವಿ ಇಡೀ ದಿವಸನೂ. ಅಂದರೆ ಪಶು ಪಕ್ಷಿಗಳು ಹೇಗೆ ತಮ್ಮ ಗಾನಗಳನ್ನು ಶುರು ಮಾಡ್ತಾವೋ ಅದೇ ಥರ ನಾವು ಎದ್ದು ನಮ್ಮ ಚಟುವಟಿಕೆ ಪ್ರಾರಂಭಿಸ್ತೀವೋ ಸೂರ್ಯ ಭಗವಾನ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಅಂದರೆ ಅವನಿಲ್ಲ ಅಂತಂದರೆ ನಾವು ನಮ್ಮ ಶರೀರಕ್ಕೇನೂ ಆರೋಗ್ಯ ಸಿಗೋದಿಲ್ಲ. ನಮ್ಮ ಚರ್ಮಕ್ಕಾಗಲಿ, ನಮ್ಮ ಮುಖಕ್ಕಾಗಲಿ, ನಮ್ಮ ಪ್ರತಿಯೊಂದು ಮೂಳೆಗಳಿಗೆ, ಮಾಂಸಖಂಡಗಳಿಗೆ, ಪ್ರತಿಯೊಂದು ಇಡೀ ಶರೀರಕ್ಕೆ ನಮ್ಗೆ ಆರೋಗ್ಯ ಸಿಗೋದೆ ಸೂರ್ಯ ಭಗವಾನಿಂದ. ಸೂರ್ಯ ಇಲ್ಲ ಅಂತಂದರೆ ಏನಾಗುತ್ತೆ, 3 ದಿವಸ ಮೋಡ ಮುಚ್ಕೊಂಡಿದ್ರೆ ನಮ್ಗೆ ಏನು ಅನಿಸುತ್ತೆ, ಎಷ್ಟು ಬೇಗ ಸೂರ್ಯ ಬರ್ತಾನಪ್ಪ, ಬಿಸಿಲು ಬರುತ್ತಪ್ಪ, ಮೈ ಒಡ್ಡೋಣಪ್ಪ ಅಂತ. ನೀವೇನೇ ಆಗಲಿ ಸ್ವಲ್ಪ ನೆರಳಲ್ಲಿ ಇಟ್ಟರೆ ಅದೇನಾಗುತ್ತೆ, ಬೂಸ್ಟ್ ಬಂದ್ಬಿಡುತ್ತೆ. ಅದೇ ಥರ ನಮ್ಮ ಶರೀರ ಪ್ರಪಂಚದ ಹೊರಗಡೆ ನಾವು ಪಂಚಭೂತಗಳಲ್ಲಿ ಏನೇನು ವ್ಯತ್ಯಾಸ ಆಗುತ್ತೆ ಅದೆಲ್ಲ ನಮ್ಮ ಶರೀರದಲ್ಲಿ ಆಗ್ತಾ ಹೋಗುತ್ತೆ. ಅಲ್ಲಿ ಬಿಸಿಲಿದ್ರೆ ನಾವು ಆ್ಯಕ್ಟಿವ್ ಆಗಿರ್ತೀವಿ, ಅಲ್ಲಿ ಮೋಡ ಇತ್ತು ಅಂದರೆ ನಾವು ಹೀಗಿರ್ತೀವಿ ಅಲ್ವಾ. ಅಲ್ಲಿ ಮೋಡ ಬಂದ ತಕ್ಷಣ ಹೀಗಿರ್ತೀವಿ ತಾನೆ. ಆ್ಯಕ್ಟಿವ್ ಆಗಿರ್ಬೇಕಂದ್ರೆ ಸೂರ್ಯ ಭಗವಾನ್ಗೆ ಎಷ್ಟು ಕೋಟಿ ಕೋಟಿ ನಮಸ್ಕಾರ ಮಾಡಿದ್ರೂ ಸಾಕಾಗೋದಿಲ್ಲ, ಅಷ್ಟು ಸಹಾಯ ಆಗ್ತಾಯಿದೆ ನಮಗಿಂತ. ಮತ್ತು ಎಷ್ಟು ಸಹಾಯ ಆಗ್ತಿದೆ ಅಂತಂದರೆ ನಾವು ಕಲ್ಪನೆನೂ ಮಾಡ್ಕೊಳಕ್ಕಾಗೋದಿಲ್ಲ. ಅವನಿಲ್ಲದೆ ಇದ್ರೆ ಆಗುತ್ತಾ? ಅವನಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಧನ್ಯವಾದಗಳನ್ನು ಹೇಳಬೇಕು. ಯಾವ ಥರ ಹೇಳ್ಬೋದು ನಾವು? ಸೂರ್ಯನ ಅಟ್ಲೀಸ್ಟ್ ನಮಗೇನು ಅವನಿಗೆ ಏನು ಕೊಟ್ಟರೂ ಸಾಕಾಗಲ್ಲ. ಅಟ್ಲೀಸ್ಟ್ 108 ನಾಮಾವಳಿಗಳ ಮೂಲಕ ಸೂರ್ಯ ಭಗವಾನಿಗೆ ನಾವು ಧನ್ಯತೆ ಅರ್ಪಿಸೋದು ಸೂರ್ಯ ನಮಸ್ಕಾರದ ಮುಖಾಂತರ. ಯೋಗ ಸ್ಟೂಡೆಂಟ್ಸ್ ನಮಗೇನೂ ಮಾಡೋಕ್ಕಾಗೋದಿಲ್ವಾ, ಸೂರ್ಯನ ನಮಸ್ಕಾರ ಮಾಡಿದ್ರು ಸಾಕು. ಸೂರ್ಯದೇವ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ಮಾಡಿದ್ರು ಸಾಕು. ಎಲ್ಲರಿಗೂ ನಾನು ಹೇಳ್ತಾ ಇರೋದು, ಎಲ್ಲರೂ ಸೂರ್ಯ ನಮಸ್ಕಾರ ಮಾಡೇ ಅವನಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ಇಲ್ಲ. ಎಲ್ಲೆಲ್ಲಿ ಇರ್ತಿರೋ, ಯಾರ್ಯಾರು ಮಾಡೋಕ್ಕಾಗೋದಿಲ್ಲೋ ಮನೆಗಳಲ್ಲವರು ಸೂರ್ಯ ಭಗವಾನ್ಗೆ ಕೈ ಮುಗಿದ್ರೂ ಸಾಕು. ಮುಂಚೆ ಎಲ್ಲ ಸೂರ್ಯ ಹುಟ್ಟಕ್ಕೆ ಮುಂಚೆ ನಾವು ಎದ್ದೇಳಬೇಕು ಅಂತಿತ್ತು, ಇವಾಗ ಎದ್ದೇಳ್ತೀವ? ಅವನು ಎದ್ದು ಬಂದಮೇಲೆ ನಾವು ಎದ್ದೇಳ್ತೀವಿ. ಸೂರ್ಯ ಹುಟ್ಟಕ್ಕೆ ಮುಂಚೆ ಬಾಗಿಲಿಗೆ ನೀರು ಹಾಕಬೇಕು, ರಂಗೋಲಿ ಹಾಕಬೇಕು ಅಂತ ಹೇಳ್ತಾ ಇದ್ದಿದ್ದು ಅವಾಗೆಲ್ಲ. ಬಿಸಿಲು ಬಂದಮೇಲೆ ರಂಗೋಲಿ ಹಾಕಬಾರ್ದು ಅನ್ನೋದು ಪದ್ಧತಿ ಇತ್ತು. ಎಷ್ಟು ಜನ ಅಳವಡಿಸ್ಕೊಂಡಿದ್ದೀವಿ ನಾವು ಈಗಿನ ಕಾಲದಲ್ಲಿ. ಸೂರ್ಯ ಹುಟ್ಟಿದ ಮೇಲೆ ಮಧ್ಯಾಹ್ನನೂ ಹಾಕ್ತೀವಿ, ಸಾಯಂಕಾಲದತ್ತು ಕೆಲವರು ಹಾಕ್ತಾರೆ. ಆ ಥರ ಸೂರ್ಯ ಹುಟ್ಟಕ್ಕೆ ಮುಂಚೆ ರಂಗೋಲಿ ಹಾಕಿ ಅವನಿಗೆ ಬರೋದಕ್ಕೆ ಕಾಯ್ತಾ ಇರಬೇಕಾಗಿತ್ತು ನಾವು. ಅವ್ನು ಬರೋಕ್ಕೆ ಮುಂಚೆ ನಾವು ರಂಗೋಲಿ ಹಾಕಿ ಅದು ಫ್ರೆಶ್ ಆಗಿರಬೇಕು, ಅದು ಅವನ ಆಶೀರ್ವಾದ ಸಿಗಬೇಕು. ಆ ಥರ ಇದನ್ನೆಲ್ಲರೂ ಉಪಯೋಗ ಪಡ್ಕೊಳ್ಳೋಣ. ಸೂರ್ಯ ಭಗವಾನ್ಗೆ ಈ ಮೂಲಕ ಧನ್ಯತೆ ಅರ್ಪಿಸೋಣ. 108 ಸೂರ್ಯ ನಮಸ್ಕಾರ. ಇವತ್ತು ತುಂಬ ರಜೆಗಳಿರೋದ್ರಿಂದ, ತುಂಬ ಫಂಕ್ಷನ್ ಇರೋದ್ರಿಂದ ಕಡಿಮೆ ಜನ ಇದ್ದೀರಾ ಇವತ್ತಿಲ್ಲಿ. ಕಂಟಿನ್ಯೂಸ್ ಆಗಿ ರಜೆ ಬಂದಿರೋದ್ರಿಂದ